ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಧಾರವಾಡ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಉಪಾಧ್ಯಕ್ಷ ಬಸೀರ್ ಅಹಮದ್ ಜಹಾಗೀರ್ದಾರ್ ಆಗ್ರಹಿಸಿದರು. ಜಮೀರ್ ಅಹಮದ್ ಖಾನ್ ಅವರನ್ನು ಸಚಿವ ಸ್ಥಾನದಿಂದ ಕೈಬಿಟ್ಟಿರುವುದು ಮುಸ್ಲಿಂ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದರು. ಜಮೀರ್ ಅವರು ಸೇರಿದಂತೆ 5 ಜನ ಹಿರಿಯ ಮುಸ್ಲಿಂ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಕಾಂಗ್ರೆಸ್ನ ಹಿರಿಯ ಮುಖಂಡ ದೀಪಕ್ ಚಿಂಚೋರಿ ಅವರು ಮಾತನಾಡಿ, ಮುಸ್ಲಿಂ ಸಮುದಾಯ, ದಲಿತ ಸಮುದಾಯ, ಒಬಿಸಿ ಸಮುದಾಯಗಳು ಕಾಂಗ್ರೆಸ್ನ ವೋಟ್ ಬ್ಯಾಂಕ್. ಹೀಗಾಗಿ ಮುಸ್ಲಿಂ ಸಮುದಾಯದ 5 ಶಾಸಕರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ನೀಡಬೇಕು. ಜಮೀರ್ ಅಹಮದ್ ಅವರಿಗೆ ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗಬೇಕಿತ್ತು. ಜಮೀರ್ ಹಲವು ಅಂಜುಮನ್ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ದಾರೆ. ಅವರು ರಾಜ್ಯದ ದೊಡ್ಡ ನಾಯಕರಾಗಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಿ ಎಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಂಜುಮನ್ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹ ಉಪಸ್ಥಿತರಿದ್ದರು. ಮುಸಲ್ಮಾನರು ಎಷ್ಟು ಜನಸಂಖ್ಯೆ ಒಳಗಿದ್ದಾರೆ, SC ST ಎಷ್ಟಿದ್ದಾರೆ, ಬಹುಸಂಖ್ಯಾತರು ಎಷ್ಟಿದ್ದಾರೆ ಎಲ್ಲ ಭಾರತದ ಜನತೆಗೆ ಗೊತ್ತಾಗಿದೆ. ಆನ್ ದ ಬೇಸಿಸ್ ಆಫ್ ಕಾಸ್ಟ್ ಸೆನ್ಸಸ್, ಬೀಯಿಂಗ್ ಆಸ್ ಎ ಹಿಂದೂ, ಐ ಡಿಮಾಂಡ್ ನಮ್ಮ ಗೌರ್ಮೆಂಟಿಗೆ ಮುಸ್ಲಿಮ್ಸದ್ದು ಕಾಸ್ಟ್ ಸೆನ್ಸಸ್ ಪ್ರಕಾರ ಇನ್ನೂ ಹೆಚ್ಚಿಗೆ ಬರ್ತಾವೆ, 5 ಕ್ಯಾಬಿನೆಟ್ ಮಂತ್ರಿ ಕೊಡ್ರಿ ಅಂಥೇಳಿ ನಂದು ಡಿಮಾಂಡ್ ಐತಿ. ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ಸಿಗೆ ಬ್ಯಾಕ್ ಬೋನ್ ಯಾರಪ್ಪ ಅಂತಂದ್ರೆ ಮುಸ್ಲಿಮ್ಸ್ ಆ್ಯಂಡ್ ದಲಿತ್ಸ್ ಆ್ಯಂಡ್ OBC, ಇವು ವೋಟ್ ಬ್ಯಾಂಕ್ ನಮ್ಮ ಕಾಂಗ್ರೆಸ್ಸದ್ದು. ಇವತ್ತು ನಾನು ಬಹುಸಂಖ್ಯಾತ ಆದರೂ ಕೂಡ ನಾನು ಯಾಕೆ ಕೇಳ್ತೇನೆ ಅಂದರೆ, ಕಾಂಗ್ರೆಸ್ ಮೇಡ್ ಮೀ ಸೆಕ್ಯುಲರ್. Congress is the party where every human being can be accommodated. ಅದಕ್ಕೆ ಕಾಂಗ್ರೆಸ್ ಅಂತ ಒಳ್ಳೆ ಪಕ್ಷ ಇದು. ನಮ್ಮಲ್ಲೇ ಕೆಲವು ಹಿತಾಸಕ್ತಿಗಳು ಬೆಳವಣಿಗೆಗೆ ತೊಂದರೆ ಕೊಡ್ತಾವೆ ಕೆಲವೊಬ್ಬರಿಗೆ. ಇವತ್ತು ನಾನು ಓಪನ್ಲಿ ಡಿಮಾಂಡಿಂಗ್ ಏನಪ್ಪ ಅಂತಂದ್ರೆ 5 ಕ್ಯಾಬಿನೆಟ್ ಸಚಿವರು ಕೊಡಬೇಕು ಮುಸ್ಲಿಮ್ಸಿಗೆ. ಉಳ್ಕಿದವ್ರ ಕಾಸ್ಟ್ ಪ್ರಕಾರ ಈಗ ನೋಡ್ರಿ, ಮೊನ್ನೆ ಅದು ಎಲ್ಲ ಎಕ್ಸ್ಪಾನ್ಷನ್ ಎಲ್ಲ ಕಾಸ್ಟಿಗೆ ಎಷ್ಟು ಕೊಟ್ಟಾರೆ ನೋಡ್ರಿ. ಮುಸ್ಲಿಮ್ಸ್ಗೆ 1 ಕೊಟ್ಟಾರೆ. ಯಾಕೆ? ಇನ್ನೊಂದು ಕೊಡ್ಬೋದಾಗಿತ್ತಲ್ಲ, ಮೊನ್ನೆ 2 ಕೊಡ್ಬೋದಾಗಿತ್ತು. ಇವ್ರದ್ದು ಏನಾಗೈತಿ, ಆವಾಜ್ ನಾವು ಮೈನಾರಿಟಿ ಅಂತೇಳಿ ಎಲ್ಲರೂ ಕೂಡಿ ಇವ್ರದ್ದು ಬಂದರೆ ಯಾರೂ ಹೊರಗೆ ಬರೋಲ್ಲ. ನಾನು ನಿಂತರೆ ಫಸ್ಟ್ ವೋಟ್ ಹಾಕಕ್ಕೆ ಬರೋರು ಮುಸಲ್ಮಾನರು ಕಾಂಗ್ರೆಸ್ಲಿಂದ. ಅವ್ರು ನಿಂತಾಗ ನಾವೀಗ ಅವರು ಇದ್ದಾಗ ನಾವು ಮಾಡಲಿಲ್ಲ ಅಂದ್ರೆ ಇದು ನಾವು ಸೆಕ್ಯುಲರ್ ಅಂಥೇಳಿ ಮಂದಿ ಮುಂದೆ ಹೇಳೋದು ತ್ರಾಸಾಗ್ತೈತಿ. ನನಗೆ ಗೊತ್ತೈತಿದೆ, ಇದರ್ಲಿಂದ ನನಗೆ ವೈಯಕ್ತಿಕ ಭಾಳ ಟೀಕಾ ಟಿಪ್ಪಣಿ ಬರ್ತಾವೆ. ಆದರೆ ಐ ಆಮ್ ವಿತ್ ಮುಸ್ಲಿಂ ಮೈನಾರಿಟಿ ಸಮಾಜ. ಯಾಕಿದ್ದೇನೆ ಅಂತಂದರೆ, ದೇ ಆರ್ ದ ಸೆಕ್ಯುಲರ್ ವೋಟರ್ಸ್ ಆಫ್ ಕರ್ನಾಟಕ. ಅವ್ರ ಕ್ಯಾಂಡಿಡೇಟಿಗೆ ಹಾಕೋದಿಲ್ಲ, ಅವರು ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕ್ತಾರೆ. ಇದು ಉದಾಹರಣೆ ಐತಿ. ಅದಕ್ಕೆ ನಾನು ಇದ್ರ ಪರವಾಗಿ ಏನು ಕೇಳ್ಕೊತೇನೆ ಅಂದರೆ, 5 ಕ್ಯಾಬಿನೆಟ್ ಮಂತ್ರಿ ಕೊಡ್ರಿ. ಮತ್ತು ಈ ಷಡ್ಯಂತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಸ್ಕೋಬೇಕು. ನಾವು ಎಲ್ಲರೂ ಕೂಡಿ ಇವತ್ತು ಜನಸಾಮಾನ್ಯರಿಗೆ ಎಲ್ಲರಿಗೆ ಬೇಕಾದವರು ಮಂತ್ರಿಗೆ ಇವತ್ತು ತೊಗೊಂಡಿಲ್ಲ, ಫಸ್ಟ್ ಲೀಸ್ಟ್ನಾಗ ಬರಬೇಕಾಗಿತ್ತು. ಅದಕ್ಕೆ ರೆಕ್ಟಿಫೈ ಮಾಡಿ ಬೇಗನೆ ತಗೋರಿ ಅಂಥೇಳಿ ನಾವು DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ರಾಹುಲ್ ಗಾಂಧಿಗೆ ನೇರವಾಗಿ ನಿಮ್ಮ ಮುಖಾಂತರ ಕೇಳ್ತೀವಿ. ಈಗ ನೋಡ್ರಿ, ನಾವು ಈಗ ಜಮೀರ್ ಅಹಮದ್ ನಮ್ಮ ಅಂಜುಮನ್ ಸಂಸ್ಥಾಕ್ಕೆ ಹೆಲ್ಪ್ ಮಾಡ್ಯಾರ. ಟು ದಿ ಪಾಯಿಂಟ್ ಬರ್ತೀನಿ ನಾ. ಹೆಲ್ಪ್ ಮಾಡ್ಯಾರ. ಮತ್ತು ಇಲ್ಲಿ ಹುಬ್ಬಳ್ಳಿ ಧಾರವಾಡದಾಗಿನ ಮಸೂತಿಗೆಲ್ಲ ಮಸೂತಿ ಇದಕ್ಕೆ ಅಗದಿ ಧಾರಾಳವಾಗಿ ಕೊಟ್ಟಾರ. ಭಾಳ ಜನಕ್ಕೆ ಉಮ್ರಾಕ್ ಕಳಿಸ್ಯಾರ. ಅಂಥ ವ್ಯಕ್ತಿ ಇದು 5,000 ವರ್ಷದ ಮೇಲೆ ಹುಡ್ತೈತದ. ಅಂಥ ವ್ಯಕ್ತಿ ಎಲ್ಲಿ ಇದು ಮಾಡಿದ್ರು ಎಲ್ಲ ಸಮಾಜಕ್ಕೆ ಕಟ್ಕೊಂಡು ಹೋಗ್ಯಾನ. ಈಗ ಮತ್ತು ನನಗೂ ಹೆಲ್ಪ್ ಮಾಡ್ಯಾರ, ಅವರು ರಾಜಕೀಯವಾಗಿ ಹೆಲ್ಪ್ ಮಾಡ್ಯಾರ. ಇದು ನನಗೆ ಉಳ್ಕಿ ಲೀಡರ್ಸ್ಕ್ಕಿಂತ ಜಮೀರ್ ಅಹಮದ್ ಹತ್ತಿರದವ್ರಿದ್ದಾರೆ. ಇವತ್ತು ಓನ್ಲಿ ಮುಸ್ಲಿಂ ಸಮಾಜದಿಂದ ವೋಟ್ ಹಾಕಕ್ಕೆ ಒಂದಾಯಿತು ನಮ್ಮ ಪಕ್ಷಕ್ಕೆ. ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಲ್ಲ ನಾವು. ಸೆಕ್ಯುಲರ್ ಇಂಡಿಯಾ, ಸೆಕ್ಯುಲರ್ ಕರ್ನಾಟಕ ಆಗ್ಬೇಕಾದ್ರೆ 5 ಮಂದಿಗೆ ನಾವು ಕೇಳಾಕತ್ತೀವಿ. ಬೀಯಿಂಗ್ ಆಸ್ ಹಿಂದೂ, ಐ ಆಮ್ ಡಿಮಾಂಡಿಂಗ್ 5 ಮುಸ್ಲಿಮ್ಸ್. ವಿದೌಟ್ ಜಮೀರ್ ನಮ್ಮದು ಸಂಘಟನೆನೇ ಆಗೋದಿಲ್ಲ. ಹವ್ಯಾಸದಲ್ಲಿ ನಮ್ಮ ಸಮಾಜಕ್ಕೆ ಬೇಕಾದವರಿಗೆ ಅನ್ಯಾಯ ಆಗ್ತಾ ಇದೆ, ಅರ್ಥ ಆಯ್ತಲ್ಲ. ಆ ಅನ್ಯಾಯ ನಾವು ಸಹಿಸೋದಿಲ್ಲ. ಜಮೀರ್ ಅಹಮದ್ ಸಾಹೇಬರಿಗೆ ಮಂತ್ರಿ ಮಾಡಬೇಕಂಥೇಳಿ ನಿಮ್ಮ ಮುಖಾಂತರ ಕೇಳ್ತೇವೆ.
ವಿದೌಟ್ ಜಮೀರ್ ಅಹಮದ್ ಆರ್ಗನೈಜೇಷನ್ ನಾವು ಇವತ್ತು ಸಂಘಟನೆ ಕಟ್ಟಲಿಕ್ಕೆ ಆಗಲ್ಲ. ನಮ್ಮ ನೆಚ್ಚಿನ ನಾಯಕ ಹಾಗೂ ಮುಸ್ಲಿಂ ಜನಾಂಗದ ನಾಯಕ ಶ್ರೀ ಜಮೀರ್ ಅಹಮದ್ ಖಾನ್ ಅವರನ್ನು ತಗೋಬೇಕಾಗಿತ್ತು. ಮೊದಲನೇ ಪಟ್ಟಿಯಲ್ಲಿ ಬರಬೇಕಾಗಿತ್ತು, ಬರಲಿಲ್ಲ. ಹಾಗೂ ನಮ್ಮದು ಬೇಡಿಕೆ ಜಮೀರ್ ಅಹಮದ್ ಖಾನ್ ಸೇರಿ 5 ಸಚಿವರನ್ನು ಮಾಡಬೇಕಾಗಿದೆ. ನಮ್ಮ ಮುಸ್ಲಿಂ ಬೇಡಿಕೆ ಇದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೂತನ ಸಭೆಯಲ್ಲಿ ಶ್ರೀ ಬಿ ಝೆಡ್ ಜಮೀರ್ ಖಾನ್ ಸೇರಿದಂತೆ ಕನಿಷ್ಠ 5 ಮುಸ್ಲಿಂ ನಾಯಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಅಂಜುಮನ್ ಇಸ್ಲಾಂ ಧಾರವಾಡ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಶಹರದ ಸಮಸ್ತ ಮುಸ್ಲಿಂ ಬಾಂಧವರು ಒತ್ತಾಯಿಸುತ್ತಿದ್ದೇವೆ. ಶ್ರೀ ಜಮೀರ್ ಅಹಮದ್ ಖಾನ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂದು ಸಚಿವ ಸ್ಥಾನ ತಪ್ಪಿಸಿ ಅವಮಾನಿಸುವ ಕುತಂತ್ರ ನಡೆದಿದೆ. ಮುಸ್ಲಿಂ ನಾಯಕರ ಬೆಳವಣಿಗೆ ಸಹಿಸದ ಕೆಲವು ಕಾಣದ ಕೈಗಳು ಷಡ್ಯಂತ್ರ ನಡೆಸಿ ಇಂಥ ಕೀಳು ಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಲು ಮುಸ್ಲಿಂ ಸಮುದಾಯವೇ ಮುಖ್ಯ ಪಾತ್ರ ವಹಿಸಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ರಾಜಕೀಯವಾಗಿ ಬೆಳೆಯಬಾರದೆಂದು ಕುತಂತ್ರಗಳನ್ನು ನಡೆಸುವುದು ರಾಜಕೀಯದಲ್ಲಿ ಸಾಮಾನ್ಯ. ಆದರೆ ಅದನ್ನೇ ಮುಖ್ಯ ನೆಪವಾಗಿಟ್ಟುಕೊಂಡು ಅವರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ತೀವ್ರ ಅಸಮಾಧಾನ ಉಂಟು ಮಾಡಾಗಿದೆ. ಆದ್ದರಿಂದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ನೂತನ ಸಚಿವ ಸಂಪುಟದಲ್ಲಿ ಶ್ರೀ ಬಿ ಝೆಡ್ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಇನ್ನೂ 5 ಜನ ಮುಸ್ಲಿಂ ನಾಯಕರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕೆಂದು ನಾವು ಆಗ್ರಹಿಸ್ತಾ ಇದ್ದೇವೆ.